ಕಲಬುರಗಿ ನಗರದ ಅಪ್ಪನಕೆರೆಯ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿರುವ ಲೇಕ್ ವ್ಯೂ ಫುಡ್ ಕೋರ್ಟ್ ತಿಂಡಿ ಹೋಟೆಲ್ ತೆರವುಗೊಳಿಸಬೇಕು ಮತ್ತು ಕೆರೆಯ ಜಾಗದ ಒತ್ತುವರಿಯನ್ನು ತಡೆಯಬೇಕು ಎಂಬ ಪ್ರಮುಖ ಬೇಡಿಕೆಗೆ ಒತ್ತಾಯಿಸಿ ಹಿಂದೂ ಜಾಗೃತಿ ಸೇನೆ ನೇತೃತ್ವದಲ್ಲಿ ಕಲಬುರಗಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಕೈಗೊಂಡು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸ್ವಾದಿ, ಸಚಿನ್ ಫರ್ತಾಬಾದ್, ಎಂಎಸ್ ಪಾಟೀಲ್ ನರಿಬೋಳ, ದತ್ತು ಭಾಸಗಿ, ಸಂದೀಪ್ ಭರಣಿ, ಪೃಥ್ವಿರಾಜ್ ರಾಂಪುರ್, ಮಹೇಶ್ ಕೆಂಬಾವಿ, ಮಾಲಾ ಕಣ್ಣಿ, ಸುಮಾ ಕವಲ್ದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಆರ್ಸಿ ಮೇಡಮ್ಗೆ ನಾವು ಮುತ್ತಿಗೆ ಹಾಕಿದ್ವಿ. ಇವತ್ತು ಕನ್ನಡ ಪರ ಸಂಘಟನೆ ಮತ್ತು ಹಿಂದೂ ಜಾಗೃತಿ ಸಂಘಟನೆ ಮತ್ತು ಇವತ್ತು ಏನಪ್ಪ ಅಂದ್ರೆ ಲೇಟ್ ಏನು ದುಕಾನುಗಳೇನು ಹಾಕಿದ್ದಾರೆ, ಏನು 2023 ಅಂತ ಹೇಳ್ತಾರೆ. ಇವತ್ತು 2023 ಯಾರು ಟೆಂಡರ್ ಆಗಿದ ಮ್ಯಾಕ ನೀವು ಈಗ ಟೆಂಡರ್ ಕೊಡ್ತಾರಂತಂದ್ರೆ ಅದು ತಪ್ಪಲ್ಲ. ಯಾಕಂದ್ರೆ ಟೆಂಡರ್ ಆಗ್ಬೇಕಪ್ಪ ಅಂದ್ರೆ ಪೇಪರ್ದಾಗ ಕರಿಬೇಕು, ಪೇಪರ್ದಾಗ ಕರೆದ ಮ್ಯಾಕ ಅವಾಗ ಟೆಂಡರ್ ಮಾಡ್ತಾರೆ. ಇದು ಒಳಗೆ ಕಾರ್ಪೊರೇಷನ್ ಕಮಿಷನರ್ ಕೇಳಿದ್ರು ಅದಕ್ಕೆ ಸಂಬಂಧ ಇಲ್ಲ ನನಗೆ ಅಂತಂದ್ರೆ. ಆರ್ ಸಿ ಮೇಡಮ್ ಕೇಳಿದ್ರು ಹೋದ್ರು ಏನಂತಾರ, 5 ಲಕ್ಷ ಬಿಲ್ ಅದ ರೀ, 5 ಲಕ್ಷ ಬಿಲ್ ಅದ, 5 ಲಕ್ಷ ಬಿಲ್ ಕಟ್ಟಬೇಕು ಅವರು, ಅದಕ್ಕೆ ನಾವು ಕೊಟ್ಟಿವಿ, 1 ವರ್ಷ ಸಲಕ ಕೊಟ್ಟಿವಿ ಅಂತ ಹೇಳ್ತಾರೆ. 1 ವರ್ಷ ಕೊಟ್ಟಿದ್ರೆ ಆರ್ ಸಿ ಮೇಡಮ್ ರೀ, ಅದು ಆಸ್ತಿ ಯಾರ್ದು ರೀ? ನಿಮ್ಮದು ಆಸ್ತಿ ಎಲ್ಲ ಯಾರ್ದಲ್ಲ. ಅಲ್ಲಿ ಕೆರೆ ಅಪ್ಪನ ಕೆರೆ ಅದ ರೀ. ಅಪ್ಪನ ಕೆರೆದಾಗ ಅಲ್ಲಿ ಅಪ್ಪನ ಕೆರೆದಾಗ ಫುಲ್ ವರ್ಷ ಆಗ್ಲತ್ತದ. ಅಲ್ಲಿ ಶೌಚಾಲಯದ ಒಳಗೆ ಅಪ್ಪನ ಕೆರೆದಾಗ ಶೌಚಾಲಯ ಆಗ್ಲತ್ತದ, ಹೊಂಟದ ನೀರು ಹೊಂಟದ. ಅದಕ್ಕೆ ನಾವು ದಯವಿಟ್ಟು ಏನದ ಆರ್ ಸಿ ಮೇಡಮ್ ಮತ್ತು ಡಿ ಸಿ ಮೇಡಮ್ಗ ಇದಕ್ಕೆ ಏನಾರ ಹೊಣೆಗಾರ ಆಗ್ಬೇಕಪ್ಪ ಅಂದ್ರೆ ಅದಕ್ಕೆ ಏನಾರ ಅಲ್ಲಿಂದ ಏನೋ ಅನಾಗತ್ತೆ ಏನೋ ಆದ್ರೆ ಅಂತಾರೆ ಅವರು. ಡಿ ಸಿ ಅವರು ಹೊಣೆಗಾರ ಮತ್ತು ಆರ್ ಸಿ ಅವರು ಹೊಣೆಗಾರ. ಒಂದು 8 ದಿವಸದಾಗಲ್ಲಿ ಏನು ಕೊಟ್ಟಿವಿ ನಾವು. ಅಲ್ಲಿ ಕೂಡಲೇ ಬಂದಾಗಬೇಕು, ಅಲ್ಲಿ ನೋಟಿಸ್ ಕೂಡಲೇ ತೆಗಿಬೇಕಂತ ನನ್ನ ಬೇಡಿಕೆ ಅದ. ಅದು ಕನ್ನಡ ಪರ ಸಂಘಟನೆ, ಹಿಂದೂ ಜಾಗೃತಿ ಮತ್ತು ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಏನು ಆರ್ ಸಿ ಮೇಡಮ್ ಆಗಿರೋ ನಮಗೆ ಕನ್ನಡ ಪರ ಸಂಘಟನೆಗೆ ಮತ್ತು ಏನು ಹಿಂದೂ ಜಾಗೃತಿಗೆ ಇವತ್ತು ಮೀಟಿಂಗ್ ಕರಿತೀರ ಅಂತ ಹೇಳಿದ್ರೆ ಒಂದು 2-3 ದಿವಸದಾಗ ಅದು ಕೂಡಲೇ ಮೀಟಿಂಗ್ ಕರಿಬೇಕು. ಅದು ಕೂಡಲೇ ಏನು ಹೋಟೆಲ್ಗಳನ್ನ ಪೂರ ತೆರವುಗೊಳಿಸ್ಬೇಕಂತ ಒಂದು ಬೇಡಿಕೆ ಅದ. ಅಲ್ಲಿ ಕೂಡಲೇ ನೋಟಿಸ್ ಕೊಡ್ಬೇಕಂತ ಒಂದು ಬೇಡಿಕೆ ಅದ. ಯಾಕಪ್ಪ ಅಂದ್ರೆ ಅಲ್ಲಿ ಕೂಡಲೇ ಏನಂದ್ರೆ ಅವಾಗ 2023 ಅದು KKDB ಅನುದಾನ ಇದ್ದಾಗ ಅಲ್ಲಿ ಏನು ಒತ್ತುವರಿದಾಗ ಏನು ಮಾಡಬೇಡ ಅಂತ ಜಿಲ್ಲಾ ಉಸ್ತುವಾರಿ ಹೇಳಿದ್ದಾರೆ. ಅದಕ್ಕೆ ಇಂದು ಕನ್ನಡ ಪರ ಹಾಗೂ ಹಿಂದೂ ಪರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಕಲಬುರಗಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜಗತ್ವೃತ್ತದಲ್ಲಿ ಇವತ್ತೇನು ಅನಧಿಕೃತವಾಗಿ ಏನು ಲೇಕ್ ವೇ ಹೋಟೆಲ್ ಏನಪ್ಪ ಅಂದ್ರೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಆರ್ ಸಿ ಮೇಡಮ್ ಅವರು ಏನಪ್ಪ ಅಂದ್ರೆ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಮಾಡದೆ, ಯಾವುದೇ ಒಂದು ಪತ್ರಿಕೆ ಪ್ರಕಟಣೆ ಮಾಡದೆ ಏನಪ್ಪ ಅಂದ್ರೆ ಅನುಮತಿ ಕೊಡುವಂಥ ಕೆಲಸ ಇವತ್ತು ಕಲಬುರಗಿ ನಗರದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ನಾವು ವಿರೋಧ ಮಾಡೋದು ಏನಪ್ಪ ಅಂತಂದ್ರೆ, ಇವತ್ತು ಯಾವುದೇ ಒಂದು ಟೆಂಡರ್ ಕರಿಬೇಕಾದ್ರೆ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಕರಿಬೇಕು. ಯಾವುದೇ ಒಂದು ಹೋಟೆಲ್ ಆಗಿರ್ಬೋದು, ಇನ್ನಿತರೆ ಯಾವುದೇ ಒಂದು ಮಳಿಗೆಗಳಿಗೆ ಆಗಿರ್ಬೋದು, ಯಾವುದೋ ಒಂದು ಕಾನೂನು ಉಲ್ಲಂಘನೆ ಮಾಡದೆ ಏನು ಕಾನೂನು ಪ್ರಕಾರ ಕರಿಬೇಕು. ಆದರೆ ಇವತ್ತು ಆರ್ ಸಿ ಮೇಡಮ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ದುಡ್ಡಿನ ಅಮಿಷಕ್ಕೆ ಬಿದ್ದು ಇವತ್ತು ಏನೋ ಅಪ್ಪ ಗಾರ್ಡನಲ್ಲಿ ಏನಪ್ಪ ಅಂದ್ರೆ ಇವತ್ತು ಕಾರ್ಮಿಕರಿಗೆ ಕೆಲಸ ಮಾಡೋರಿಗೆ ಏನಪ್ಪ ಅಂದ್ರೆ ಸಂಬಳ ಇಲ್ಲ, ಅಲ್ಲಿ ಲೈಟ್ ಬಿಲ್ ಕಟ್ಟೋಕ್ಕೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು 10 ಲಕ್ಷ ರೂಪಾಯಿ DD ಮುಖಾಂತರ ಏನಪ್ಪ ಅಂದ್ರೆ ಹಣ ಪಡ್ಕೊಂಡು ಏನಪ್ಪ ಅಂದ್ರೆ ಇವತ್ತು ಟೆಂಡರ್ ಇವತ್ತು ಏನಪ್ಪ ಅಂದ್ರೆ ಹೋಟೆಲ್ ಪರವಾನಿಗೆ ಕೊಟ್ಟಿದ್ದಾರೆ. ಇವತ್ತು ಸಂಪೂರ್ಣವಾಗಿ ಕನ್ನಡ ಪರ ಸಂಘಟನೆ ಹಾಗೂ ಹಿಂದೂ ಪರ ಸಂಘಟನೆ ಅಂದ್ರೆ ಇವತ್ತು ವಿರೋಧಿಸ್ತಾ ಇದ್ದೀವಿ. ಇವತ್ತು ಆರ್ ಸಿ ಮೇಡಮ್ ಅವರು ಕಚೇರಿಗೆ ಮುತ್ತಿಗೆ ಆಗ್ಬೇಕಂತ ಬಂದ ಸಂದರ್ಭದಲ್ಲಿ ಇವತ್ತು ಆರ್ ಸಿ ಮೇಡಮ್ ಅವರು ಇವತ್ತೇನು ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಅವರ PA ಅವರು ಬಂದು ನಮ್ಮ ಮನವಿ ಪತ್ರಕ್ಕೆ ಸ್ಪಂದಿಸಿ 1 ವಾರದೊಳಗೆ ಇದು ಏನಪ್ಪ ಅಂದ್ರೆ ಹೋಟೆಲ್ ಏನಪ್ಪ ಅಂದ್ರೆ ಬಂದ್ ಮಾಡುವಂತ ಕೆಲಸ ಮಾಡ್ತೀವಿ. ಇವತ್ತಲೇ ಕೂಡಲೇ ನೋಟಿಸ್ ಕೊಟ್ಟು ಏನಂದ್ರೆ ಹೋಟೆಲ್ ಬಂದ್ ಮಾಡಿ ಇವತ್ತು ಕನ್ನಡ ಪರ ಹಿಂದೂ ಪರ ಸಂಘಟನೆಯವರು ಏನಪ್ಪ ಅಂದ್ರೆ ಒಂದು ಸಭೆ ಮಾಡ್ತೀವಿ ಅಂತ ಈಗ ಭರವಸೆ ಕೊಟ್ಟಿದ್ದಾರೆ. जो हमारे कलबुर्गी श्री शरणबसवेश्वर के तालाब जो बोलते हैं हम अपन केरे, वो तालाब में जो इनलीगली जो आरसी मैडम है, आरसी मैडम ने इनलीगली कुछ भी डॉक्यूमेंट्स और टेंडर एक्चुअली एक होटल लगाना हो तो कौन सा भी गवर्नमेंट का कौन सा भी एक काम रहे तो टेंडर बुलाना और पत्रिका प्रकट देना, मगर आज आरसी मैडम जो टेंडर नहीं बुलाए और पत्रिका प्रकटने भी नहीं कराए और नहीं करा के जो अपन क्या तालाब में जो होटल डालने के लिए परमिशन दिए है वो भी 10 से 15 लाख रुपए लेके, और वो जो तालाब में काम करने वाले जो लोग हैं उनको लाख रुपए जो अमाउंट दे के वो होटल लगाए बोल के होटल वाले खुद बोलते हैं। और आज हम खंडन कहीं को कर रहे बोले तो जो तालाब है
अभी तालाब बहुत बड़ा था, अभी तालाब तो छोटा हो गया।